ಪ್ರಿಯ ವಿದ್ಯಾರ್ಥಿಗಳೇ, ಹೋದ ಅವಧಿಯೊಳಗೆ ನಾವು ಈ ರಾಷ್ಟ್ರ ಚಾರಿತ್ರ್ಯದ ಬಗ್ಗೆ ಚರ್ಚೆ ಮಾಡಿದ್ವಿ. ಈಗ ಅದರ ಮುಂದುವರಿಕೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಾತ್ಮ ಗಾಂಧೀಜಿಯವರು ಭಾರತೀಯ ಬಹಳಷ್ಟು ಜನರು ತಮ್ಮ ತ್ಯಾಗ ಬಲಿದಾನಗಳನ್ನು ಹೇಗೆ ಮಾಡಿದ್ರು. ಮಲ್ಯಾನಂತ ಅವರು ಒಂದು ಗಿರಣಿಯಲ್ಲಿ ಕಾರ್ಮಿಕ ಕೆಲಸ ಮಾಡ್ತಕ್ಕಂಥ ಒಬ್ಬ ಕಾರ್ಮಿಕ ಸತ್ಯಾಗ್ರಹದ ಸರದಿ ಬೇರೆಯವ್ರದ್ದು ಇದ್ರು ತಾನೇ ಸತ್ಯಾಗ್ರಹಕ್ಕೆ ಕೂಡುವುದಾಗಿ ಹೇಳಿ ಎಷ್ಟೋ ಜನ ಹೇಳಿದ್ರು, ಬೇಡ ಅಂತಂದ್ರು. ಕೇಳಿದೇನೆ ಅವನು ಒಂದು ಕಾಕಿಯ ಕದ್ದರ್ ಲಂಡ್ ಚೊಣ್ಣ, ಕಾಕಿಯ ಕದ್ದರ್ ಲಂಡಂಗಿ, ಅಂಗಿ ಅಲ್ಲ ಲಂಡಂಗಿ ಅಂದ್ರೆ ನೀವೇನು ಬನಿಯನೆ ಅಂತಿರ್ತಾರ ಅಂತ ಕಾಕಿ ಬನಿಯನ್, ಅದನ್ನು ಹಾಕೊಂಡು ಸಾಧಾರಣ ಎತ್ತರ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಧ್ವಜ ಹಿಡ್ಕೊಂಡು ಸತ್ಯಾಗ್ರಹ ಕೂಡ್ತಕ್ಕಂಥದ್ದು. ಅವಾಗ ಪ್ಲೇಗು ಬಂದಿತ್ತು, ಕೂಡ್ಬೇಡ ಅಂತ ಹೇಳಿದ್ರು. ಆತ ಕೂತ. ಮಾರನೇ ದಿವಸನೇ ಅವನಿಗೆ ರೋಗ ಬರ್ತಕ್ಕಂಥದ್ದು. ಆ ಸ್ವಾತಂತ್ರ್ಯ ಸತ್ಯಾಗ್ರಹ ಕೂತಿರ್ತಕ್ಕಂಥ ಮಲ್ಯ ರೋಗಕ್ಕೆ ತುತ್ತಾಗಿ 2-3 ದಿನದಲ್ಲಿ ಸತ್ತು ಹೋಗ್ತಕ್ಕಂಥದ್ದು. ತನ್ನ ಜೀವನವನ್ನು ಪಣಕ್ಕಿಟ್ಟು ಸತ್ಯಾಗ್ರಹದಲ್ಲಿ ಧುಮುಕಿರ್ತಕ್ಕಂಥ ಇಂಥ ಎಷ್ಟೋ ಸಾವಿರಾರು ಜನ ನಮ್ಮ ದೇಶದಲ್ಲಿ ಆಗಿ ಹೋಗಿದ್ದಾರೆ. ಅಂಥವರು ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು. ತಮ್ಮ ಜೀವನವನ್ನು ಬಲಿದಾನ ಮಾಡಿದರು. ತಮ್ಮ ಸಮಯವನ್ನು, ತಮ್ಮ ಹಣವನ್ನು, ತಮ್ಮ ಸ್ವಾರ್ಥವನ್ನು ಬದಿಗಿಟ್ಟು ಬಹಳ ಜನ ದುಡಿದಂಥದ್ದನ್ನ ಆ ಹಿನ್ನೆಲೆ ಒಳಗೆ ನಾವು ಸ್ವಾತಂತ್ರ್ಯವನ್ನು ಬೆಳೆಸಿಕೊಟ್ಟಿರ್ತಕ್ಕಂಥ ಅದರ ಬಗ್ಗೆ ನಮಗೆ ಸ್ವಾಭಿಮಾನ, ದೇಶಾಭಿಮಾನ ಇರಬೇಕು, ಅರಿವಿರಬೇಕು, ತಿಳುವಳಿಕೆ ಇರಬೇಕು. ಪ್ರಬಂಧಕಾರ ಅದನ್ನ ಹೇಳ್ತಕ್ಕಂಥದ್ದು ರೀತಿ ಎಷ್ಟು ಚೆನ್ನಾಗಿದೆ, ನಾವು ಅರ್ಥ ಮಾಡ್ಕೊಳ್ಬೇಕು. ಅಲ್ಲಿ ಪ್ರಬಂಧಕಾರರು ಒಂದ್ ಕಡೆ ಬರೀತಾರೆ, ಬೆಳಿಗ್ಗೆ ಎದ್ದು ಕೂಡಲೇ ನಾವು 6 ಗಂಟೆಗೆ ಎದ್ದರೆ ಸೇವಾದಳಕ್ಕೆ ಹೋಗ್ಬೇಕು. ಚಿಕ್ಕ ಮಕ್ಕಳು ಕಣ್ಣು ತುಂಬಾ ನಿದ್ದೆಯಲ್ಲೇನೆ ತೋರಿಸ್ಕೊಂಡು 6 ಗಂಟೆಗೆ ಹೋಗೋದು. ಇವ್ರು ಹೋಗೋದ್ರೊಳಗೆ ಇದ್ರ ಧ್ವಜ ಏನಂತಾರ ಧ್ವಜಾರೋಹಣ ಆಗಿ ಅಲ್ಲಿ ಇದ್ರ ಹಾಡನ್ನ ಹೇಳ್ತಿದ್ರು. ವಿಜಿಬಿ ಬೇರೆ ಬೇರೆ ವಿದ್ಯಾರ್ಥಿಗಳಲ್ಲಿ ಬರ್ತಿದ್ರು. ಅಲ್ಲಿ ಒಬ್ಬರು ಶಿಕ್ಷಕರಿದ್ರು, ಡ್ರಿಲ್ ಶಿಕ್ಷಕರು, ಅವ್ರು ಇವ್ರಿಗೆ ತರಬೇತಿ ಕೊಡ್ತಿದ್ರು. ಆ ಧ್ವಜ ಏರಿಸಿದ ಕೂಡಲೇ ಒಂದು ಹಾಡು ಹೇಳ್ತಿದ್ರು, ವಿಜಯಿ ವಿಶ್ವ ತಿರಂಗ ಪ್ಯಾರ ಜೇಂಡಾ ಓಂಚೆ ರಹ ಹಮಾರ. ಹಿಂಗೆಲ್ಲ ಪ್ರಾರಂಭ ಆಗ್ಬಿಡ್ತಿತ್ತು. ಆ ನಂತರ ಇವರೆಲ್ಲ ಹೋಗ್ತಿದ್ರು. ಇವರಿಗೆಲ್ಲ ಪನಿಷ್ಮೆಂಟ್, ಒಂದು ರೌಂಡ್ ಒಳಗೆ ಸೇವಾದೊಳಗ ಒಬ್ಬ ವ್ಯಕ್ತಿ ಡ್ರಿಲ್ ಶಿಕ್ಷಕನಾಗಿದ್ದ. ಉಳಿದಂತ ಶಿಕ್ಷಕರಿಗೆಲ್ಲ ಸ್ವಲ್ಪ ಕನ್ನಡ ಬರೆದಿತ್ತು. ಈ ಡ್ರಿಲ್ ಶಿಕ್ಷಕನಿಗೆ ಕನ್ನಡದ ಗಂಧ ಗಾಳಿಯೇ ಗೊತ್ತಿರ್ಲಿಲ್ಲ ಅಂತಕ್ಕಂಥ. ಅವನು ಯಾವಾಗಲೂ ಉಗ್ರ ಮುಖದ ವ್ಯಕ್ತಿಯಾಗಿದ್ದ, ಭಯಂಕರ ಶಿಟ್ನ ಹೊರ್ತಿದ್ದ ಅಂತಕ್ಕಂಥ. ಅವನ ಮುಖದ ಮೇಲೆ ಏನಾದ್ರು ಒಂದಿಷ್ಟು ಎಳ್ಳು ಹೋಗ್ಬಿಟ್ರ ಆ ಒಳ್ಳಾಗ್ತಿದ್ವಿ ನಾವು. ಅಂತ ಒಬ್ಬ ಉಗ್ರ ಮುಖದ ವ್ಯಕ್ತಿ ಇದ್ದ. ಅವನು ಕೊಡ್ತಕ್ಕಂಥ ಆರ್ಡರ್ಸ್ ಇವರಿಗೆ ಹಿಂದಿ ಒಳಗೆ ಇರೋದ್ರಿಂದ ಇವರಿಗೆ ಅರ್ಥ ಆಗ್ತಿದ್ದಿಲ್ಲ. ಒಂದೊಂದ್ಸಲ ಅವ ದೈನೇ ಮೂಡ್ ಅಂತ ಹೇಳ್ತಿದ್ದ, ಅಥವಾ ದೈನೇ ರುಕ್ ಅಂತ ಹೇಳ್ತಿದ್ದ. ಇವ್ರು ಏನ್ ಮಾಡ್ತಿದ್ರು ಅದು ಅರ್ಥ ಆಗದೇನೆ ಇವರು ಬಾಯಿ ರುಕ್ ಆಗ್ತಿದ್ರು. ಮುಂದ್ ಹೊಳ್ರಿ ಅಂದ್ರೆ ಹಿಂದ್ ಒಳೋದು, ಹಿಂದ್ ಹೊಳ್ರಿ ಅಂದ್ರೆ ಮುಂದ್ ಒಳೋದು. ಹಿಂಗ ಇದರಿಂದ ಅವನು ಮತ್ತಷ್ಟು ಏನಂತಾರ ಕೋಪಿಷ್ಟನಾಗ್ತಿದ್ದ. ಯಾರು? ಆ ಡ್ರಿಲ್ ಶಿಕ್ಷಕ ಅಂತಕ್ಕಂಥದ್ದನ್ನ ಲೇಖಕರು ಇಲ್ಲಿ ನೆನಪಿಸ್ಕೊಳ್ತಾರೆ. ಆ ಸೇವಾದಳ ವ್ಯವಸ್ಥೆಯಲ್ಲಿ ಇವನಿಗೆ ಉನ್ನತ ಸ್ಥಾನ ಇತ್ತು. ಯಾರಿಗೆ? ಡ್ರಿಲ್ ಶಿಕ್ಷಕನಿಗೆ. ಅವನು ಮತ್ತೊಬ್ಬರು ಕೂಡ ದ್ವಂದ್ವ ಯುದ್ಧದ ಪ್ರದರ್ಶನ ಮೇಲಿನ ಮೇಲೆ ಮಾಡ್ತಿದ್ದ ಅಂತಕ್ಕಂಥ. ಯಾವಾಗಾರ ಜಾರಿ ಬಿದ್ದಿ ಕೈಕಾಲು ಮುರ್ಕೊಂಡು ಇಲ್ಲಿ ಬರೋದು ಬಿಡ್ತಾರಪ್ಪ, ನಮ್ಗೆ ಬರೀ ದಿನಾ ಶಿಕ್ಷೆ ಕೊಡ್ತಾರ ತಿಳ್ಕೊಂಡು ಇವರೆಲ್ಲ ಅನ್ಕೋತಿದ್ರು ಅಂತಕ್ಕಂಥ. ಆ ಸಂದರ್ಭದೊಳಗೆ ಮಾರನೇ ದಿವಸ ಇವರು ಬೆಳಿಗ್ಗೆ ಹೋಗೋದ್ರಾಗ ಆ ಮನುಷ್ಯ ಬರ್ದ ಇದ್ದು ಚಲೋ ಇತ್ತು. ಅವತ್ತು ಪುಣ್ಯಕ ಅವ್ರು ಹೋಗಿ ನೋಡ್ತಾರ, ಅವ್ನು ಇದ್ದಿದ್ದಿಲ್ಲ. ಅವ್ನು 2 ದಿನ ಆದ್ರೂ ಬರ್ಲೇ ಇಲ್ಲ. 2-3 ದಿನ ಆದ ನಂತರ ಒಂದು ಪೇಪರ್ ಒಳಗ ನ್ಯೂಸ್ ಬಂತು. ವೃತ್ತ ಪತ್ರಿಕೆ ಒಳಗ ಏನಂತಾರೆ ಒಂದು ಸುದ್ದಿ ಬಂತು.
ಆ ವರ್ತಮಾನ ಪತ್ರದೊಳಗೆ ಸುದ್ದಿ ಏನಿತ್ತು ಅಂತಂದ್ರೆ, ಪಂಜಾಬದ ಗವರ್ನರ್, ಅವನ ಹೆಸರು ಸ್ಟ್ಯಾಂಡರ್ಸನ್ ಅಂತಕ್ಕಂಥ ವ್ಯಕ್ತಿ. ಆ ವ್ಯಕ್ತಿಯನ್ನ ಸ್ಟ್ಯಾಂಡರ್ಸ್ ಅಂತಕ್ಕಂಥ ವ್ಯಕ್ತಿ ಪಂಜಾಬದ ಗವರ್ನರ್ನ 3 ಮಂದಿ ಯುವಕರು ಗುಂಡಾಕಿ ಕೊಂದ್ರು ಅಂತಕ್ಕಂಥ ಸುದ್ದಿ ಬಂತು. ಇನ್ನು ಮತ್ತೊಂದು 2 ದಿವಸ ಬಿಟ್ಟ ನಂತರ ಮತ್ತೊಂದು ಸುದ್ದಿ ಬಂತು ವರ್ತಮಾನ ಪತ್ರಿಕೆ ಒಳಗೆ. ಏನು, ಆ ಗವರ್ನರ್, ಪಂಜಾಬ್ ಗವರ್ನರ್ನ ಕೊಂದದ್ದು ಮತ್ತಾರು ಅಲ್ಲ, ಭಗತ್ ಸಿಂಗ್, ರಾಜಗುರು, ಸುಖದೇವ್ ಇವರೇ ಕೊಂದಿದ್ರು ಅಂತ. ಆ ಡ್ರಿಲ್ ಶಿಕ್ಷಕರಾಗಿರ್ತಕ್ಕಂಥ ವ್ಯಕ್ತಿ ಬೇರೆ ಯಾರು ಅಲ್ಲ, ಅವರು ರಾಜಗುರು ಆಗಿದ್ರು. ಇಲ್ಲಿ ಪ್ರಬಂಧದೊಳಗ ವ್ಯಕ್ತಿ ನೆನಪಿಸ್ಕೊಳ್ತಾರೆ. ಇಂಥವ್ರ ಕೈಯೊಳಗೆ ನಾವೆಲ್ಲ ಇಂಥ ಡ್ರಿಲ್ ಶಿಕ್ಷಕರು, ರಾಜಗುರುವಿನಂತ ವ್ಯಕ್ತಿ ಕೂಡ ನಾವೇಂತ ಟ್ರೈನಿಂಗ್ ಪಡೆದಿರಲಿಲ್ಲ, ನಾವು ಯುವಕರಾಗಿದ್ದಾಗ ಅಂತ ತಿಳ್ಕೊಂಡು ಹೆಮ್ಮೆ ಪಡ್ತಾರೆ. ನೋಡ್ರಿ, ಆ ರೀತಿ ಹೆಮ್ಮೆ ಪಡೋದು ಒಂದು ದೇಶಾಭಿಮಾನ. ಆ ರೀತಿ ಸ್ಟ್ರಿಕ್ಟ್ ಆಗಿ ಡ್ರಿಲ್ ಶಿಕ್ಷಕ ಅವರಿಗೆ ಸೂಚನೆ ಕೊಡ್ತಕ್ಕಂಥದ್ದು ಅದು ದೇಶಾಭಿಮಾನ. ಮಲ್ಯಾನ್ ಅಂತವ್ರು, ಮಹಾತ್ಮ ಗಾಂಧೀಜಿ ಅಂತ ಎಷ್ಟೋ ಮಂದಿ ದೇಶಾಭಿಮಾನವನ್ನು ಮೇರಿದ್ರು. ಬಹುಶಃ ಅವನ್ನೆಲ್ಲ ನಾವು ಮತ್ತೆ ಮತ್ತೆ ನೆನಪಿಸ್ಕೊಳ್ಬೇಕು. ನಾವು ಹೇಗಿದ್ದೇವೆ, ಅವ್ರು ಹೇಗಿದ್ರು, ಎಂಥ ಬಲಿದಾನವನ್ನು ಮಾಡಿದ್ರು ಅಂತಕ್ಕಂಥದ್ದನ್ನು ನಾವು ಈ ಪ್ರಬಂಧದಿಂದ ಓದಿ ತಿಳ್ಕೊಳ್ಬೇಕು. ಅಲ್ಲಿ ಇಂಗ್ಲಿಷ್ ಒಳಗೆ ಬಂದು ಪ್ರಬಂಧಕಾರ ಹೇಳ್ತಾನೆ, ಏನು, ವಿಶ್ ವಾಸ್ ಇಟ್ ಇನ್ ದಟ್ dawn to be alive and to key young was very heaven ಅಂತ ಹೇಳ್ತಾರೆ. ಅಂತ ಅರುಣೋದಯದ ಕಾಲದೊಳಗೆ ಬದುಕಿದ್ದೇ ನಮ್ಮ ಪುಣ್ಯ ಅಂತ ಹೇಳಿ ಲೇಖಕರು ನೆನಪಿಸ್ಕೊಳ್ತಾರೆ. ವಿಶೇಷ ಅದರಲ್ಲಿಯೂ ಏನಂತಂದ್ರೆ, ಯುವಕರಾಗಿರುವವರಂತೂ ಸ್ವರ್ಗ ಸಮವೇ ಆಗಿದ್ದಿತು ಆ ಸಂದರ್ಭದೊಳಗೆ ಅಂತ ಹೇಳ್ತಾರೆ. ಹೀಗೆ ಲಕ್ಷಾಂತರ ಜನರು ತಮ್ಮ ಬಲಿದಾನದಿಂದ ಬಂದಿರತಕ್ಕಂಥ ಸ್ವಾತಂತ್ರ್ಯ ರಾತ್ರಿ ಮಲಗಿಕೊಂಡಾಗ ಬಂದಿತೋ, ಹಗಲು ಮಲಗಿದವರಿಗೆ ಸ್ವರಾಜ್ಯ ಯಾವಾಗ ಬಂದ್ರೇನು, ಹೇಗ್ ಬಂದ್ರೇನು, ಇಂದು ನಾವು ದೇಶವನ್ನು ಏನಂತಾರ ಮಲಗಿದವರಂತೆಯೇ ನಡೆಸುತ್ತಿದ್ದೇವೆ. ಬೇಜಾರದಿಂದ ಪ್ರಬಂಧಕಾರ ಈ ಮಾತುಗಳನ್ನು ಹೇಳ್ತಾರೆ. ಇನ್ನೂ ನಾವು ಎಚ್ಚರಗೊಂಡಿಲ್ಲ, ಮಲ್ಕೊಂಡೇ ಏನಂತಾರ ನಾವೇನಂತಾರೆ ದೇಶವನ್ನು ಮುನ್ನಡೆಸ್ತಾ ಇದ್ದೇವೇನೋ ಅನ್ನುವಂಥ ಒಂದು ಭಾಸ ಆಗ್ತಾ ಇದೆ, ನಮ್ಗೆ ಆ ಭಾವನೆ ಬರ್ತಾ ಇದೆ ಅಂತ ತಿಳ್ಕೊಂಡು ಬೇಜಾರದಿಂದ ಲೇಖಕ ಈ ಮಾತುಗಳನ್ನು ಹೇಳ್ತಾರೆ. ಅದರ ಅರ್ಥ ನಾವು ಎಚ್ಚರಗೊಳ್ಳಬೇಕು, ರಾಷ್ಟ್ರಾಭಿಮಾನ ಬೆಳೆಸ್ಕೊಳ್ಬೇಕು, ಈ ನೆಲೆಯೊಳಗೆ ನಾವು ದೇಶಪ್ರೇಮವನ್ನು ಮೆರಿಬೇಕು ಅಂತಕ್ಕಂಥದ್ದು. ಇಂಥ ಒಂದು ಉಗ್ರವಾದಂಥ ದೇಶಾಭಿಮಾನ ನಮ್ಮಲ್ಲಿ ಇರಬೇಕು ಅಂತಕ್ಕಂಥದ್ದು. ಬಹಳ ಮಂದಿ ನಮ್ಮ ದೇಶದೊಳಗ ರಾಮಾಯ ಸ್ವಸ್ತಿ ಅಂತಕ್ಕಂಥವ್ರು, ರಾವಣಾಯ ಸ್ವಸ್ತಿ ಅಂತಕ್ಕಂಥವ್ರು, ಇಂಥ ಮನೋಭಾವನೆ ಇರ್ತಕ್ಕಂಥವ್ರೇ ಹೆಚ್ಚಾಗಿದ್ದಾರೆ. ಈ ಎಲ್ಲ ವಿಷಯಗಳನ್ನು ಬಿಟ್ಬಿಡಬೇಕು. ರಾಮಾಯ ಸ್ವಸ್ತಿ, ರಾವಣಾಯ ಸ್ವಸ್ತಿ ಅಂತಕ್ಕಂಥದ್ದನ್ನು ನಾವು ಬಿಡಬೇಕು. ಗಾಂಧೀಜಿ ಕಾಲಕ್ಕೆ ಸ್ವದೇಶಿ ವಸ್ತುಗಳನ್ನು ಬಳಸಬೇಕು ಅನ್ನೋದು ಒಂದು ವೃತ ಆಗಿತ್ತು. ಹಾಗೆ ಸ್ವದೇಶಿ ವಸ್ತುಗಳ ಉಪಯೋಗ ಪುನಃ ಒಂದು ವೃತ್ತದಂತೆ ಆಚರಣೆಯಲ್ಲಿ ಬರಬೇಕು. ನಾವೆಲ್ಲ ಏನು ನೋಡ್ರಿ, ಫಾರಿನದ್ದು ಇಂಪೋರ್ಟೆಡ್ ಅಂದ್ರೆ ಬಹಳ ಇಷ್ಟ ನಮ್ಗೆ. ಚೀನಾ ಸಿಲ್ಕ್, ಅಮೇರಿಕದ ವಾಚ್, ಅಮೇರಿಕದ ಟಿವಿ, ವೆಹಿಕಲ್, ಫಾರಿನ್ ವೆಹಿಕಲ್, ಇವೆಲ್ಲ ನಮ್ಮ ದೇಶದಲ್ಲಿ ಅದಕ್ಕಿಂತ ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ವಸ್ತುಗಳು ತಯಾರಾದರೂ ನಾವು ವಿದೇಶಿ ವಸ್ತುಗಳಿಗೆ ಆಕರ್ಷಿತರಾಗಿರ್ತಕ್ಕಂಥದ್ದು. ಅದನ್ನು ಬಿಡಬೇಕು ಅಂತ ಹೇಳಿ ಕವಿ ನಮಗೆ ಸೂಚನೆಯನ್ನ, ಸಲಹೆಯನ್ನು ಕೊಡ್ತಕ್ಕಂಥದ್ದು ನಾವು ಕಾಣ್ತೀವಿ. ವ್ಯಾಪಾರಸ್ಥರು ಇವತ್ತು ತಮಗೆ ಅವಶ್ಯವಿದ್ದಷ್ಟು ಲಾಭವನ್ನು ಮಾತ್ರ ಪಡಿಬೇಕು. ಹೆಚ್ಚಿನ ಲಾಭದ ಆಶೆಗಾಗಿ ಏನೆಲ್ಲ ಕಲಬೆರಿಕೆ, ಏನೆಲ್ಲ ಮೋಸ ವಂಚನೆಗಳನ್ನ ಇವತ್ತು ರೈತರು ದುಡಿದು ಸತ್ತೋಗ್ತಾ ಇದ್ದಾರೆ. ಈ ದಲ್ಲಾಳಿಗಳು ರೈತರಿಗೆ ಮೋಸ ಮಾಡ್ತಕ್ಕಂಥದ್ದು ನಾವು ಕಣ್ಮುಂದೆ ನೋಡ್ತಾ ಇದ್ದೀವಿ. ದುಡಿದು ಸಾಲ ಮಾಡಿ ಸತ್ತು ಹೋಗ್ತಕ್ಕಂಥದ್ದು, ದುಡಿದೇನೆ ಲಾಭದ ಹೆಚ್ಚಿನ ಅಂಶವನ್ನ ಗಳಿಕೆ ಮಾಡ್ತಕ್ಕಂಥದ್ದು ಒಂದು. ಅದಕ್ಕೆ ಲೇಖಕರು ಹೇಳ್ತಾರೆ, ಏನು, ನಮ್ಮ ದೇಶ ಬದುಕಬೇಕು ಅಂತಂದ್ರೆ ನಮ್ಮ ಅಭಿಮಾನದಿಂದ ನಾವು ಕೆಲಸ ಮಾಡಬೇಕು, ಕರ್ತವ್ಯವನ್ನು ನಿರ್ವಹಿಸಬೇಕು ಅಂತ. ಅದಕ್ಕೊಂದು ಮಾತು ಹೇಳ್ತಾರೆ ಅವ್ರು, ಏನು, ಉದ್ಧರೇತ್ ಆತ್ಮನಂ ನ ಆತ್ಮಾನಂ ಅವಸಾದಾಯೇತ್ ತಾಬಲ. ಜಗಬಲ
ವಿದೇಶಿ ಅಭಿಪ್ರಾಯದ ಕನ್ನಡಿಯಲ್ಲಿ ನಾವೆಷ್ಟೋ ದಿವಸ ನಮ್ಮ ಮುಖ ನೋಡಿಕೊಳ್ಳುವುದು, ನಮ್ಮ ಕನ್ನಡಿ ಒಳಗೆ ನಾವು ಮುಖ ನೋಡಿಕೊಳ್ಬೇಕು ಅಂತ. ಕಮ್ಯುನಿಸ್ಟ್ ಚೀನಾ ನೋಡ್ರಿ, ಇವತ್ತು ಅಮೆರಿಕದಲ್ಲಿ ಹೇಳಿದ್ರು ಚೀನಾದವ್ರು ಅಣುಬಾಂಬನ್ನು ತಯಾರಿಸ್ತಾರ ಅಂತ. ಮತ್ತ ಅವರೇ ಹೇಳಿದ್ರು ಏನು, ಅಟಾಮ್ ಬಾಂಬ್ಸ್ ಆರ್ ನಾಟ್ ಡೌನ್ ಲೈಕ್ ಕ್ಯಾಬೇಜ್ ಇನ್ ದ ಕಿಚನ್ ಗಾರ್ಡನ್ ಅಂತ ಹೇಳ್ತಕ್ಕಂಥ. ಅಂದ್ರೆ ಹೀಗೆ ಅವುಗಳನ್ನ ತಯಾರು ಮಾಡ್ತಕ್ಕಂಥದ್ದು ಹೇಳ್ತಾರೆ. ಹಾಗೆ ಹೇಳ್ತಕ್ಕಂಥವ್ರು ಇವತ್ತು ಅಮೆರಿಕದವ್ರು ಅಂದ್ರೆ ಚೀನಾ ಕಡೆ ಡಗ್ಗಿ ಸಲ ಮಾಡಿದ್ದಾರೆ. ಯಾಕೆ ಹೊಡಿತಾರ? ಚೀನಾದವರು ಒಗ್ಗಟ್ಟಿನ ಬಲ ಇದೆ ಅಂತ ಒಬ್ಬ ನಾಯಕ ಇದ್ದಾರೆ. ಎಲ್ಲಾ ಜನರ ಸಮಾನ ದೃಷ್ಟಿಯಿಂದ ನೋಡುದು, ಅವರ ಒಗ್ಗಟ್ಟನ್ನು ಮಾಡಿಸ್ತಕ್ಕಂಥದ್ದು, ದೇಶಕ್ಕಾಗಿ ದುಡಿತಕ್ಕಂಥದ್ದು, ನಾವೆಲ್ಲ ಒಂದು ಅಂತಕ್ಕಂಥ ಒಟ್ಟುಗೂಡಿ ದುಡಿದಾಗ ದೇಶ ಬಲಿಷ್ಠವಾಗ್ತದೆ. ಚೀನಾ ಇವತ್ತು ದೊಡ್ಡ ಬಲಿಷ್ಠ ರಾಷ್ಟ್ರವಾಗಿದೆ. ಅದನ್ನ ನಾವು ಸಾಧನೆ ಮಾಡಬೇಕು. ನಾವೆಲ್ಲಿ ಎಡಿಬಿದ್ದೀವಿ ಅವನ್ನೆಲ್ಲವನ್ನ ನೋಡ್ಕೊಳ್ಬೇಕು ಅಂತ ಇಟ್ಕೊಂಡು ಲೇಖಕರು ನಮಗಿಲ್ಲಿ ಹೇಳ್ತಕ್ಕಂಥದ್ದನ್ನು ನೋಡ್ತೀವಿ ನಾವು ಅಂತಕ್ಕಂಥದ್ದು. ಈಗ ನೋಡ್ರಿ, ಸ್ವಾತಂತ್ರ್ಯ ಹೋರಾಟಗಾರರು ಮಹಾತ್ಮ ಗಾಂಧೀಜಿಯವರು, ವಲ್ಲಭಾಯ್ ಪಟೇಲ್, ಬಾಲಗಂಗಾಧರ್, ಸುಭಾಷ್ ಚಂದ್ರ ಬೋಸ್, ಜಿನ್ನಾ ಅವರು, ಆನಂತರ ತ್ಯಾತ್ಯಾ ಟೋಪಿ ಇರ್ಬೋದು, ಅಥವಾ ಈ ಬೇರೆ ಬೇರೆ ಅಂಬೇಡ್ಕರ್ ಅವರು ಇರ್ಬೋದು. ಪುರುಷರಷ್ಟೇ ಇಲ್ಲ, ಮಹಿಳೆಯರು ಸಹಿತ ಇಲ್ಲಿ ಕೆಲಸ ಮಾಡಿರ್ತಕ್ಕಂಥ ನಾವು ಕಸ್ತೂರಿಬಾಯಿ ಇರ್ಬೋದು, ಸರೋಜಿನಿ ನಾಯ್ಡು ಇರ್ಬೋದು, ಹೀಗೆ ಬೇಕಾದಷ್ಟು ಮಂದಿ, ಜವಾಹರ್ಲಾಲ್ ನೆಹರು ಅವರು, ಹಿಂಗೆ ಬೇಕಾದಷ್ಟು ಮಂದಿ ಸ್ವಾತಂತ್ರ್ಯ ಹೋರಾಟಗಾರರು ಕೆಲಸ ಮಾಡಿ ಸುಭಾಷ್ ಚಂದ್ರ ಬೋಸ್ರಂತ ಪುತ್ರನ ಹೊಂದಿರತಕ್ಕಂಥ ಈ ಭಾರತ ಪರಮ ಪಾವನ. ಎಂಥ ದೇಶಾಭಿಮಾನ ಇತ್ತು, ಉಗ್ರವಾದಂಥ ದೇಶಾಭಿಮಾನ. ಎಂಥ ಹೋರಾಟ ಮಾಡಿದ್ರು, ಕೊನೆಗೆ ಏನು ತ್ಯಾಗ ಬಲಿದಾನವನ್ನು ಮಾಡಿದ್ರು. ಇಂಥ ನಮ್ಮ ಹಿಂದಿನ ಪೂರ್ವಜರ ತ್ಯಾಗ ಬಲಿದಾನಗಳು ನಮಗೆ ಸ್ಫೂರ್ತಿ ಆಗ್ಬೇಕು. ಅದಕ್ಕೆ ಹೇಳ್ತಾರ, ಯಾರೋ ಬಿತ್ತಿ ಬೆಳೆದಂತ ಹೊಲದೊಳಗೆ ಬರೀ ಚಂಡಿ ಆಡುವ ಪ್ರವೃತ್ತಿಯನ್ನೇ ನಾವೇನಂತರ ಇಟ್ಕೊಂಡ್ರೆ ದೇಶ ಉದ್ಧಾರ ಆಗೋದ್ರು. ಹಿಂದಿನವರು ಬಿತ್ತಿ ಉತ್ತಿ ಕಷ್ಟಪಟ್ಟು ಬೆಳೆದ್ರು. ಬರೀ ನಾವು ಏನಂತರ ಮೇಲ್ಮೇಲಿನ ಕ್ರಾಫ್ಟ್ ಅಥವಾ ಕೆನಿಗಳನ್ನ ಕಾಳುಗಳನ್ನ ಚಂಡಿ ಆಡೋ ಕೆಲಸ ಮಾಡ್ತೇವೆ. ಇವತ್ತಿನ ರಾಜಕಾರಣಿಗಳು, ಇವತ್ತಿನ ಅಧಿಕಾರಿಗಳು, ಇವತ್ತಿನ ಜನ ಓಣಿಗಿನೂ ರಾಜಕೀಯ, ಓಣಿಗಿನೂ ಮೋಸ, ವ್ಯಕ್ತಿಯಲ್ಲಿ ಏನಂತಾರೆ ಇಂಥ ದುಷ್ಟ ಗುಣಗಳು ಬೆಳೀತಕ್ಕಂಥ. ಈ ಚಂಡಿ ಆಡೋ ಕೆಲಸ ಬಿಡಬೇಕು. ನಮ್ಮ ಕರ್ತವ್ಯ, ನಮ್ಮ ದೇಶ ಪ್ರೇಮ, ನಮ್ಮ ರಾಷ್ಟ್ರ ಪ್ರೇಮ ಮೆರಿಬೇಕು. ನಮ್ಮ ದೇಶಕ್ಕೂ ಬೆಲೆ, ನಮಗೂ ಬೆಲೆ. ರಾಷ್ಟ್ರ ಚಾರಿತ್ರ್ಯ ಒಳ್ಳೇದಿತ್ತಂದ್ರ ರಾಷ್ಟ್ರದಲ್ಲಿರ್ತಕ್ಕಂಥ ಜನ ಒಳ್ಳೆಯದಿರ್ತಾರೆ. ರಾಷ್ಟ್ರ ಜನರ ಚಾರಿತ್ರ್ಯ ಚೆನ್ನಾಗಿ, ರಾಷ್ಟ್ರ ಜನರ ಚಾರಿತ್ರ್ಯ ಚೆನ್ನಾಗಿತ್ತಂದ್ರೆ ರಾಷ್ಟ್ರದ ಚಾರಿತ್ರ್ಯನೂ ಚೆನ್ನಾಗಿರುತ್ತೆ. ಈ ನಿಟ್ಟಿನೊಳಗೆ ನಾವೆಲ್ಲ ಪ್ರಯತ್ನ ಮಾಡಬೇಕು ಅಂತ ತಿಳ್ಕೊಂಡು ಕವಿಯಲ್ಲಿ ಹೇಳ್ತಾನ. ಅಲ್ಲಿ ಕೊನೆಗೆ ಅಲ್ಲಿ ಒಬ್ಬ ವ್ಯಕ್ತಿ ಹೇಳ್ತಾನ, ಆಂಗ್ಲ ಕವಿ ಏನಂತ, ಗಾಡ್ ಗಿವ್ ಅಸ್ ಮೆನ್, ನಮಗೆ ಜನರನ್ನು ಕೊಡು. ಎ ಟೈಮ್ ಲೈಕ್ ದಿಸ್ ಡಿಮಾಂಡ್ಸ್ ಸ್ಟ್ರಾಂಗ್ ಮೈಂಡ್ಸ್, ಗ್ರೇಟ್ ಹಾರ್ಟ್ಸ್. ಸ್ಟ್ರಾಂಗ್ ಮೈಂಡ್, ಬಹಳ ಚೆನ್ನಾಗಿ ವಿಚಾರ ಮಾಡ್ತಕ್ಕಂಥ ಮೈಂಡ್ ಅನ್ನು ಕೊಡು. ಗ್ರೇಟ್ ಹಾರ್ಟ್ಸ್, ವಿಶಾಲ ಹೃದಯವಂತರನ್ನು ಕೊಡು. ಟ್ರೂ ಫೇತ್ ಅಂಡ್ ರೆಡಿ ಹ್ಯಾಂಡ್ಸ್. ಒಂದೊಂದು ಶಬ್ದಗಳು ವಜ್ರದಷ್ಟು ಮೌಲ್ಯ. ಮ್ಯಾನ್ whom the spoils of life cannot buy. ಅದ್ಭುತವಾಗಿರ್ತಕ್ಕಂಥ ವಿಷಯಗಳನ್ನ ಪ್ರಬಂಧಕರ ಇಲ್ಲಿ ಬೇರೆ ಬೇರೆ ಕವಿಗಳು ಬೇರೆ ಬೇರೆ ವಿಚಾರಗಳನ್ನ ನಮಗೆ ಕೊಡ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ನಮ್ಮ ದೇಶ, ನಮ್ಮ ಜನರ ಬಗೆಗೆ ಅಭಿಮಾನವಿರಬೇಕು, ಅಂದಾಗ ಮಾತ್ರ ರಾಷ್ಟ್ರ ಚಾರಿತ್ರ್ಯಯುತವಾಗುತ್ತದೆ ಅಂತಕ್ಕಂಥ ಸಂದೇಶವನ್ನ ಈ ಪ್ರಬಂಧದಲ್ಲಿ ಲೇಖಕರು ಹೇಳಿರ್ತಕ್ಕಂಥದ್ದು. ಅದು ಈ ಪ್ರಬಂಧದ ವಸ್ತು, ಈ ಸಂದೇಶವನ್ನ ಅವರು ನಮಗೆ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಅಂತ ಹೇಳೋದು. ಅಂದ್ರೆ ಸ್ವಜನ ಪಕ್ಷಪಾತ, ಭ್ರಷ್ಟಾಚಾರ ಇವೆಲ್ಲ ಬಿಡಬೇಕು. ನಾವು ದೇಶಾಭಿಮಾನವನ್ನ, ರಾಷ್ಟ್ರಾಭಿಮಾನವನ್ನು ಬೆಳೆಸ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಅಲ್ಲಿ ಲೇಖಕರು ಹೇಳ್ಕೊಂಡು ಹೋಗ್ತಕ್ಕಂಥದ್ದನ್ನ ನಾವು ನೋಡ್ತೀವಿ ಅಂತಕ್ಕಂಥದ್ದು. ಇವೆಲ್ಲ
ರಾಷ್ಟ್ರವೀರತೆಯ ಬಗ್ಗೆ ಚರ್ಚೆ ಮಾಡಿದ್ವಿ, ಸೇವಾದಳದ ಕುರಿತು ವಿವರಣೆ ಮಾಡಿದ್ದೀವಿ. ಬಹುಶಃ ಇವನ್ನೆಲ್ಲ ಇಲ್ಲಿ ಪ್ರಶ್ನೆ ಇದಾವೆ, ಆ ಪ್ರಶ್ನೆಗಳನ್ನು ನೀವು ನೋಡ್ಕೊಳ್ಬೇಕು. ಸ್ವಾತಂತ್ರ್ಯ ವೀರ ತ್ಯಾಗ ಬಲಿದಾನಗಳ ಬಗ್ಗೆ ನೀವು ಚರ್ಚೆ ಮಾಡಬೇಕು. ಸೇವಾದಳದ ಕುರಿತು ನಾ ಈಗಾಗಲೇ ಹೇಳಿದ್ವಿ, ಅದನ್ನು ಹೇಳಬೇಕಲ್ಲಿ. ಪಂಜಾಬ್ ಗವರ್ನರ್ನ ಹೆಸರೇನು? ಸ್ಟ್ಯಾಂಡರ್ಡ್ಸನ್. ಸೇವಾದಳದ ಡ್ರಿಲ್ ಶಿಕ್ಷಕರಾಗಿದ್ದವರು ಯಾರು ಹೇಳ್ತೀರಿ? ಓಕೆ, ರಾಜಗುರು. ಇವನ್ನೆಲ್ಲವನ್ನ ನೀವೇನಂತ ಮತ್ತೆ ಅಂತ ಓದಿ ಮನನ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು. ಇನ್ನ ಕುವೆಂಪು ಅವರ ರಾಷ್ಟ್ರೀಯತೆ ಕುರಿತಂತ ಪುಸ್ತಕಗಳನ್ನ ಓದ್ರಿ. ನಿಸಾರ್ ಅಹಮದ್ ಅವರು, ಚನ್ವೀರ್ ಕಣಿಯವರ ಈ ನಾಡಗೀತೆಗಳು, ಆ ಹಾಡುಗಳನ್ನ ಓದ್ರಿ. ಮತ್ತೆ ಈ ಪ್ರಬಂಧ ಓದಿ ಮನನ ಮಾಡ್ಕೊಡ್ರಿ. ನಮ್ಮಲ್ಲಿನ ದೇಶಾಭಿಮಾನ, ರಾಷ್ಟ್ರಾಭಿಮಾನ ಬರಬೇಕು ಅಂತಕ್ಕಂಥದ್ದು. ಇವತ್ತಿಗೆ ಇಷ್ಟು ವಿಷಯ ಸಾಕು. ಮುಂದಿನ ಅವಧಿಯಲ್ಲಿ ಮತ್ತೆ ಈ ಪ್ರಬಂಧದ ಬಗ್ಗೆ ವಿಷಯಗಳನ್ನ ನಾವು ಚರ್ಚೆಯನ್ನ